ಓಂ ನಮಃ ಶಿವಾಯ್ ಅಂತಾನೆ ಜನರಿಗೆ ವ್ಯಾಪಾರಿಸ್ತಿದ್ದ. ನಯ ಮಾತಿನಿಂದಲೇ ಸಾವಿರಾರು ಜನರಿಗೆ ಮೋಸ ಮಾಡಿದ್ದ. ಇದೀಗ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಕಂಬಿಗಳ ಹಿಂದಕ್ಕೆ ಹೋಗಿದ್ದಾನೆ. 35,000 ಜನರಿಂದ ಹೂಡಿಕೆ ಮಾಡಿಕೊಂಡು ಬಿಂದಾಸ್ ಆಗಿದ್ದವನನ್ನ ಲಾಕ್ ಮಾಡಿ ಜನ್ಮ ಜಾಲಾಡ್ತಿದ್ದಾರೆ ಬೆಳಗಾವಿಯ ಪೊಲೀಸರು. ಸೀಜ್ ಆಗಿದ್ದ ಕಚೇರಿಯಲ್ಲಿ ಶೋಧ ನಡೀತಿದ್ರೆ, ಇನ್ನೊಂದು ಕಡೆ ಜಿಲ್ಲಾಡಳಿತ ಠೇವಣಿದಾರರಿಗೆ ಅದೊಂದು ಭರವಸೆಯನ್ನು ಕೊಟ್ಟಿದೆ. ಇಂದು ಅಥವಾ ನಾಳೆ ಸಿಐಡಿ ತನಿಖೆ ಆರಂಭವಾಗಲಿದೆ. ಪೊಲೀಸ್ ಭದ್ರತೆಯಲ್ಲಿ ಸೀಸ್ ಆಗಿದ್ದ ಕಚೇರಿ ಓಪನ್ ಮಾಡಿಸಿ ಇಂಚಿಂಚು ಶೋಧ ನಡೆಸ್ತಾ ಇರುವ ಪೊಲೀಸರು. ಎಲ್ಲವೂ ಸುಳ್ಳು, ಓಂ ನಮಃ ಶಿವಾಯ ಅಂತಿರುವ ಈತನೇ ಶಿವಾನಂದ ನೀಲಣ್ಣವರ್. ಮೊನ್ನೆವರೆಗೂ ರಾಜ್ಯದ ಜನರಿಗೆ ಈತ ಯಾರು ಅಂತಾನೆ ಗೊತ್ತಿರಲಿಲ್ಲ. 2 ದಿನದಲ್ಲಿ ಚಿರಪರಿಚಿತನಾಗಿ ಹೋಗಿದ್ದಾನೆ. ಜಾದೂ ಮಾಡಿ ಪರಿಚಯ ಆಗಿರೋದಲ್ಲ, ಸಾವಿರಾರು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ತಗ್ಲಾಕೊಂಡಿದ್ದಾನೆ. ಎಲ್ಲರಿಗೂ ಓಂ ನಮಃ ಶಿವಾಯ. ಎಲ್ಲರೂ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬಾಳಿ, ಎಲ್ಲರಿಗೂ ಒಳ್ಳೆಯದು. ಅಲ್ಲ, ನಿಮ್ಮ ಮೇಲೆ ಈಗ ಆರೋಪ ಮಾಡ್ತಾ ಇರಲ್ಲ, ಸತ್ಯನಾ ಅಸತ್ಯನಾ? ಇಷ್ಟಪಡಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ. ಅಲ್ಲ, ನಿಮ್ ಠೇವಣಿದಾರಿಗೆ ಏನ್ ಹೇಳ್ತಾರೆ? ಏನ್ ಹೇಳಿದ್ರು ವೇಸ್ಟ್ ಇದೆ, ಯಾವುದು ಸತ್ಯ ಇಲ್ಲ. ಈಗ ಪೊಲೀಸ್ ನಿಮ್ನ ಅರೆಸ್ಟ್ ಮಾಡಿದಾರ, ಇದು ಸತ್ಯ ಆಯ್ತು ಅಸತ್ಯ ಆಯ್ತು? ನಾನು ಹೇಳಿದಲ್ಲ, ಯಾವುದು ಸತ್ಯ ಇಲ್ಲ, ಯಾವುದು ಸತ್ಯ. 2 ವರ್ಷ ಐಸ್ ಕ್ರೀಮ್ ಮಾರ್ತಾ ಇದ್ದ, ಇದೀಗ ಕೋಟ್ಯಾಧೀಶ ಶಿವಾನಂದ. ಈತ ಮಾಡಿರೋ ಹಗರಣ ಅಂತಿಂತದ್ದಲ್ಲ, ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಸ್ಕ್ಯಾಮ್. ಬೆಳಗಾವಿಯ ಶಿವ ಬಸವನಗರ ವಾಸಿಯಾಗಿರೋ ಈತ ಮೂಲತಃ ಹುಬ್ಬಳ್ಳಿ ತಾಲೂಕಿನ ಉಣಕಲ್ ಗ್ರಾಮದ ನಿವಾಸಿ. 20 ವರ್ಷದ ಹಿಂದೆ ಬೆಳಗಾವಿಗೆ ಬಂದು ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಯುವತಿಯನ್ನ ಮದ್ವೆ ಮಾಡಿಕೊಂಡು ಇಲ್ಲೇ ನೆಲೆಯೂರಿದ್ದಾನೆ. 2004ರಿಂದ 2006ರವರೆಗೆ ಆಟೋದಲ್ಲಿ ಐಸ್ ಕ್ರೀಮ್ ಡಬ್ಬಿ ಇಟ್ಕೊಂಡು ಮಾರಾಟ ಮಾಡ್ತಿದ್ದವ ಇಂದು ಸಾವಿರಾರು ಕೋಟಿ ಹಣ ಹೂಡಿಕೆ ಮಾಡಿಸಿ ಐಷಾರಾಮಿ ಲೈಫ್ ಲೀಡ್ ಮಾಡ್ತಾ ಇದ್ದ. ಹೀಗಿದ್ದವನ ಅದೊಂದು ಹೇಳಿಕೆ ಇದೀಗ ಜೈಲು ಸೇರುವಂತೆ ಮಾಡಿದೆ. ಲಕ್ಷಕ್ಕೆ 3,000 ಬಡ್ಡಿ, ಎಲ್ಲರೆದುರು ಬಿಂದಾಸ್ ಲೈಫ್ ಲೀಡ್. ಯಾವುದೇ ಅನುಮತಿ ಲೈಸೆನ್ಸ್ ಇಲ್ಲದೆ 35,000 ಜನರಿಂದ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿಕೊಂಡು ಬಿಂದಾಸ್ ಆಗಿದ್ದ. ಹಣ ಹಾಕಿದವರಿಗೆ ಲಕ್ಷಕ್ಕೆ 3,000 ರೂಪಾಯಿ ಬಡ್ಡಿ ನೀಡ್ತಾ ಅವರನ್ನೂ ಖುಷಿಯಾಗಿಟ್ಟಿದ್ದ. ಆದ್ರೆ ತನ್ನ ಬಳಿ 15,000 ಬಂದೂಕುಗಳಿವೆ ಅಂತ ಹೇಳಿ ಶಹಬಾಷ್ ಗಿಟ್ಟಿಸಿಕೊಂಡಿದ್ದ. ಹಿನ್ನೆಲೆ ಕೆದಕ್ತಾ ಹೋದಾಗ ಗೊತ್ತಾಗಿದ್ದೇ ಸಾವಿರಾರು ಕೋಟಿ ಹಣ ಠೇವಣಿ ಇಟ್ಕೊಂಡು ಜನರಿಗೆ ವಂಚನೆ ಮಾಡ್ತಿದ್ದಾನೆ ಅನ್ನೋದು. ಅದರ ಆಧಾರದ ಮೇಲೆ 2 ದಿನದ ಹಿಂದೆ ಎಸಿ ಶ್ರವಣ್ ಕುಮಾರ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಈ ಟೈಮಲ್ಲಿ 35,000 ಜನರು 4,000 ಕೋಟಿಗೂ ಅಧಿಕ ಹೂಡಿಕೆ ಆಗಿರೋದು ಗೊತ್ತಾಗುತ್ತೆ. ತಕ್ಷಣ ಎಲ್ಲಾ ದಾಖಲೆಗಳನ್ನ ಕಲೆ ಹಾಕಿ ಕೂಡಲೇ ಬೆಳಗಾವಿ ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಕೆ ಮಾಡ್ತಾರೆ. ಇದೇ ವರದಿನ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತಾರೆ. ಇದರ ಮಧ್ಯೆ ಸಹಕಾರಿ ಸಂಘದ ನಿಬಂಧಕರಾದ ಜಬೀವುಲ್ಲಾ ಅವರಿಂದ ಮಾಳಮಾರುತಿ ಠಾಣೆಯಲ್ಲಿ ನೀಲಣ್ಣವರ್ ವಿರುದ್ಧ ಕೇಸ್ ದಾಖಲಾಗುತ್ತೆ. ಎಲ್ಲರೂ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬಾಳಿ, ಎಲ್ಲರಿಗೂ ಒಳ್ಳೇದು. ಅಲ್ಲ, ನಿಮ್ಮ ಮೇಲೆ ಈಗ ಆರೋಪ ಮಾಡ್ತಾ ಇರಲ್ಲ, ಸತ್ಯನಾ ಅಸತ್ಯನಾ? ಇಷ್ಟಪಡಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ. ಅಲ್ಲ, ನಿಮ್ ಠೇವಣಿದಾರಿಗೆ ಏನ್ ಹೇಳ್ತಾರೆ? ಏನ್ ಹೇಳಿದ್ರು ವೇಸ್ಟ್ ಇದೆ, ಯಾವುದು ಸತ್ಯ ಇಲ್ಲ. ಈಗ ಪೊಲೀಸ್ ನಿಮ್ನ ಅರೆಸ್ಟ್ ಮಾಡಿದಾರ, ಇದು ಸತ್ಯ ಆಯ್ತು ಅಸತ್ಯ ಆಯ್ತು? ನಾನು ಹೇಳಿದಲ್ಲ, ಯಾವುದು ಸತ್ಯ ಇಲ್ಲ, ಯಾವುದು ಸತ್ಯ. ಮಾಳಮಾರುತಿ ಸ್ಟೇಷನ್ ಅಲ್ಲಿ
ಒಂದು FIR ಅನ್ನು ನೀಡ್ತಾರೆ. FIR ಅಲ್ಲಿ ಯಾವ ಕಾನೂನುಗಳನ್ನು ಅವರು ಅಲ್ಲಿ ಬಳಸ್ತಾರಂದ್ರೆ KPID ಆಕ್ಟ್ ಅಲ್ಲಿ ಸೆಕ್ಷನ್ 9 ಹಾಗೂ ಬಡ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಅಂಡ್ ಸಬ್ ಕ್ಲಾಸ್ 2. FIR ಆದ ನಂತರ ನಿನ್ನೆ ಏನ್ ಪೊಲೀಸ್ ಆಕ್ಷನ್ ಆಗಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪೊಲೀಸ್ ಆಯುಕ್ತರು ತಮಗೆ ತಿಳಿಸ್ತಾರೆ. ಎರಡನೇ ಭಾಗ ಇನ್ವೆಸ್ಟಿಗೇಷನ್ ನಾವು ಏನ್ ಮಾಡಿದ್ದೀವಿ ಅಂದ್ರೆ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಅಂಡರ್ KPID ಆಕ್ಟ್ ಸೆಕ್ಷನ್ 3(1) ಅಂಡ್ 3(2) ಅಂತ ಹೇಳಿ ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೀನಿ. ಈ ಆದೇಶದಲ್ಲಿ ನಾನು ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾವಿರವರಿಗೆ ಆದೇಶವನ್ನು ಮಾಡ್ತೀನಿ. ಇವರು ನಮ್ಮ ಸೆಲ್ ಅಲ್ಲಿರುವಂತ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೆ ಪೊಲೀಸ್ ಆಯುಕ್ತರು ನನಗೆ ನೀಡಿರುವಂತ ಪೊಲೀಸ್ ರಿಪೋರ್ಟ್ ಹಾಗೂ ಇತರ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮದ ಏನು ರಿಪೋರ್ಟ್ಸ್ ಬಂದಿದ್ದಾವೆ ಹಾಗೂ ಇವರು ಅಡ್ವರ್ಟೈಸ್ಮೆಂಟ್ಸ್ ಅನ್ನು ನೀಡ್ತಾರೆ. ಯಾವಾಗ ಶಿವಾನಂದ ನೀಲಣ್ಣವರ ಮೇಲೆ ಕೇಸ್ ಬುಕ್ ಆಯ್ತೋ ಶುಕ್ರವಾರ ರಾತ್ರಿಯೇ ಬಂಧಿಸಿ ಠಾಣೆಗೆ ಕರ್ಕೊಂಡು ಬಂದ ಪೊಲೀಸರು ಇಡೀ ರಾತ್ರಿ ವಿಚಾರಣೆ ನಡೆಸಿದ್ದಾರೆ. ಈ ಟೈಮಲ್ಲಿ ತಾನು ಎಲ್ರಿಗೂ ಹಣ ನೀಡಿದ್ದೇನೆ, ಎಲ್ರನ್ನೂ ತೃಪ್ತಿಯಾಗಿಟ್ಟಿದ್ದೇನೆ, ಯಾರ ಹಣವೂ ಕೊಡದೆ ವಂಚಿಸಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾನೆ. ಪೊಲೀಸರ ವಿಚಾರಣೆ ವೇಳೆ ಗೊಂದಲ, ಅಸಹಕಾರ ತೋರಿದ್ದಾನೆ ನೀಲಣ್ಣ. ಹೀಗಾಗಿ ಶನಿವಾರ ಬೆಳಗ್ಗೆ CID ತಂಡ ಬೆಳಗಾವಿಗೆ ಬಂದಿದ್ದು ಅಧಿಕೃತವಾಗಿ ಕೇಸ್ ಹಸ್ತಾಂತರಕ್ಕೂ ಮುನ್ನವೇ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. $3,700 ಚೆಕ್ ಹಾಗೂ ಬಾಂಡ್ಗಳು ಪತ್ತೆ. ಈ ವಾರದಲ್ಲಿ 50 ಕೋಟಿ ಹೂಡಿಕೆಗೆ ಸಿದ್ಧತೆ. ಈ ಕಡೆ ಶನಿವಾರ ಬೆಳಗ್ಗೆ ಸೀಸ್ ಮಾಡಿದ ಕಚೇರಿಗೆ ಆರೋಪಿಯನ್ನ ಕರೆದು ತಂದು ಪೊಲೀಸರು ಇಂಚೆಂಚು ಶೋಧಿಸಿದ್ದಾರೆ. ಈ ವೇಳೆ 3,700 ಚೆಕ್ ಹಾಗೂ ಬಾಂಡ್ಗಳು ಪೊಲೀಸರಿಗೆ ಸಿಕ್ಕಿದೆ. 100 ಚೆಕ್ ಬಾಂಡ್ ರೆಡಿ ಮಾಡಿಟ್ಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಒಂದೇ ವಾರದಲ್ಲಿ 50 ಕೋಟಿ ಹೂಡಿಕೆಗೆ ಸಿದ್ಧತೆ ನಡೆದಿದ್ದು ದಾಳಿಯಿಂದ ಫುಲ್ ಸ್ಟಾಪ್ ಬಿದ್ದಿದೆ. ಇತ್ತ ಪ್ರಕರಣದ ಬಗ್ಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹಾಗೂ ಕಮಿಷನ್ ಭೂಷಣ್ ಪುರಸೆ ಈತನ ಸ್ಕ್ಯಾಮ್ ಬಗ್ಗೆ ಇಂಚಿಂಚೂ ಮಾಹಿತಿ ನೀಡಿದ್ದಾರೆ. ಅದರಲ್ಲೂ ಠೇವಣಿದಾರರಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಅವರ ಜೊತೆಗೆ ನಾನಿದ್ದೇನೆ ಅನ್ನೋ ಭರವಸೆಯನ್ನ DC ಸಾಹೇಬ್ರು ನೀಡಿದ್ದಾರೆ. ಒಟ್ಟಿನಲ್ಲಿ 4,000 ಕೋಟಿ ಫ್ರಾಡ್ ಕೇಸನ್ನ ಕುಂದಾನಗರಿ ಖಾಕಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಪೊಲೀಸರು ಎಲ್ಲಾ ರೀತಿಯಲ್ಲೂ ವಂಚಕನ ಮಾಹಿತಿ ಕಲೆ ಹಾಕ್ತಿದ್ದಾರೆ. CIDಗೆ ಅಧಿಕೃತವಾಗಿ ಭಾನುವಾರ ಕೇಸ್ ಹಸ್ತಾಂತರವಾಗಲಿದೆ. ಯೋಧರನ್ನೇ ಗುರಿಯಾಗಿಸಿ 4,000 ಕೋಟಿ ವಂಚಿಸಿರೋ ನಕಲಿ ಶಿವನ ಎದೆಯಲ್ಲಿ ಮತ್ತೆಷ್ಟು ನಂಜು ಕೊಳಕು ತುಂಬಿಕೊಂಡಿದೆಯೋ ಗೊತ್ತಿಲ್ಲ. ಪೊಲೀಸರ ತನಿಖೆಯಿಂದ ಎಲ್ಲವೂ ಬಯಲಾಗಲಿದೆ. ಸುನಿಲ್ ಮುಂಜಾಲೆ, ಜೀ ಕನ್ನಡ ನ್ಯೂಸ್, ಬೆಳಗಾವಿ.